ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಕ್ರವ್ಯೂಹ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಸೌತ್ ಝೋನ್ ಕ್ಲಬ್ ವತಿಯಿಂದ ಏನು ನಾವು ಕ್ಲಬ್ ಮಾಡಿದ್ವಲ್ಲ, ಸೊ ಪ್ರಾಣಿ ಪ್ರಿಯರು, ಆನೆ ಪ್ರಿಯರು, ಪರಿಸರವಾದಿಗಳು ಅವನ್ನೆಲ್ಲ ಸೇರಿಸ್ಕೊಂಡು ಸೊ ನಾವೆಲ್ಲರೂ 2 ಕಾರಲ್ಲಿ ನಿನ್ನೆ ರಾತ್ರಿ ರಾಮನಗರ ಚನ್ನಪಟ್ಟಣದಿಂದ ಹೊರಟ್ವಿ. ಸೊ ಇವತ್ತು ನಾವು ದುಬಾರೆ ಆನೆ ಶಿಬಿರದಲ್ಲಿದ್ದೀವಿ. ಕುಶಾಲನಗರದಿಂದ ಒಂದು 20-22 ಕಿಲೋಮೀಟ್ರ್ ಒಳಗೆ ಬರಬೇಕಾಗತ್ತೆ. ಈ ಒಂದು ಆನೆ ಕ್ಯಾಂಪ್ ಹತ್ರ ಬಂದಿದ್ದೀವಿ. ಸೊ ಎಲ್ಲರೂ ಇದ್ದಾರೆ ನನ್ನ ಜೊತೆಯಲ್ಲಿ. ನಾವಿನ್ನು ಮುಂದೆ ಒಳಗೆ ಹೋಗಿ ತುಂಬ ಕೆಲಸಗಳು ಮಾಡುವಂಥದ್ದಿದೆ, ತುಂಬ ಆ್ಯಕ್ಟಿವಿಟೀಸ್ ಮಾಡೋದ್ರಲ್ಲಿದ್ದೀವಿ ಒಳಗಡೆ. ಸೊ ಏನು ಅಂತ ನೀವೇ ಮುಂದೆ ಹೋಗ್ತಾ ಎಲ್ಲ ನೋಡ್ತೀರಾ ಕ್ಲಿಪ್ಪಿಂಗ್ಸಲ್ಲಿ. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಎಂಟ್ರೆನ್ಸಲ್ಲಿದ್ದೀವಿ. ಸೊ ಇಲ್ಲೇನು ಬೋಟ್ಗಳು ನಿಲ್ಲಿಸಿದಾರಲ್ಲ, ಈ ಬೋಟಲ್ಲಿ ನಾವು ಆ ಕಡೆ ಒಂದು ದಡಕ್ಕೆ ಹೋಗಿ ಆ ದಡದಲ್ಲಿ ಮತ್ತು ಆ ದಡದಿಂದ ನಡ್ಕೊಂಡು ಹೋದರೆ ಅಲ್ಲಿ ಒಳಗಡೆ ಆನೆಗಳಿದೆ. ಸೊ ಪ್ರಖ್ಯಾತ ಆನೆಗಳು, ದಸರಾದಲ್ಲಿ ಪಾಲ್ಗೊಂಡಿರುವಂಥ ಆನೆಗಳು, ಕ್ಯಾಪ್ಚರಿಂಗಲ್ಲಿ ಪಾಲ್ಗೊಂಡಿರುವಂಥ ಆನೆಗಳು. ಸೊ ಈ ಎಲ್ಲ ಆನೆಗಳು ಇಲ್ಲೇ ಇದೆ ದುಬಾರೆ ಕ್ಯಾಂಪಲ್ಲಿ. ಹಾಗೂ ಮೊನ್ನೆ ತಾನೇ ನಮ್ಮ ಸುಗ್ರೀವ ಮತ್ತು ಪ್ರಶಾಂತ್ ಆನೆಗಳ ನೇತೃತ್ವದಲ್ಲಿ ಒಂದು 5 ಆನೆ ಸಾಕಾನೆಗಳ ತಂಡದಿಂದ ಒಂದು ಕಾಜೂರು ಕರ್ಣ ಅಂತನ್ನೋ ಒಂದು ಆನೆನ ಹಿಡಿದಿದ್ದಾರೆ. ಸೊ ಅದು ಕೂಡ ಇಲ್ಲೇ ಇದೆ ದುಬಾರೆ ಕ್ಯಾಂಪಲ್ಲೇ ಒಂದು ಕ್ರಾಲಲ್ಲಿ ಹಾಕಿ ಪಳಗಿಸ್ತಾ ಇದ್ದಾರೆ. ಟ್ರೈನಿಂಗ್ ನಡೀತಾ ಇದೆ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನೂ ಯಾರ್ಯಾರು ಫಾಲೋ ಮಾಡ್ತಾರ, ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬಂದು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಅಂತ ಇದೆ, ದಯವಿಟ್ಟು ಫಾಲೋ ಮಾಡಿ. ಸೊ ಇಷ್ಟ ಇರೋರು ನಮ್ಮ ಕ್ಲಬ್ಗೆ ಜಾಯ್ನ್ ಆಗ್ಬೋದು. ಸೊ ತೋರಿಸ್ತೇವೆ ಇವತ್ತು ನಾವು ಯಾವ ರೀತಿ ಏನಕ್ಕೆ ಕ್ಲಬ್ ಮಾಡಿದ್ದೀವಿ, ಏನಕ್ಕೆ ಇಲ್ಲಿ ಬಂದಿದ್ದೀವಿ, ನಾವು ಏನೇನು ಮಾಡ್ತೀವಿ ಮುಂದೆ ಹೋಗ್ತಾ ಅಂತ ಅನ್ನೋದು ಈ ಒಂದು ವ್ಲಾಗ್ ಮುಖಾಂತರ ನಿಮಗೆಲ್ಲ ಗೊತ್ತಾಗುತ್ತೆ. ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಅಂತ ಏನಕ್ಕೆ ಹೆಸರಿಟ್ಟಿದ್ದೀವಿ ಅಂತ ಅನ್ನೋದು ಗೊತ್ತಾಗುತ್ತೆ. ರಾಮನಗರ ಚನ್ನಪಟ್ಟಣದಿಂದ ಎಲ್ಲರನ್ನೂ ಪಿಕಪ್ ಮಾಡಿಕೊಂಡು 2 ಕಾರ್ಗಳಲ್ಲಿ ಹೊರಟ್ವಿ. ಸೊ ಸುಮಾರು ರಾತ್ರಿ ಒಂದು 3:30-4 ಗಂಟೆ ಆಗಿತ್ತು, ಅರ್ಲಿ ಮಾರ್ನಿಂಗ್. ಆ ಟೈಮಿಗೆ ಬಂದು ನಾವಿಲ್ಲಿ ಸೇರಿದ್ವಿ. ಸೊ ಇಲ್ಲಿ ಹಿಂದೆ ನೋಡ್ಬೋದು ಎಲ್ಲರೂ ಇದ್ದಾರೆ. ಎಲ್ಲರೂ ಮುಂದೆ ಹೋಗ್ತಾವೆ, ಪ್ರತಿಯೊಬ್ಬರನ್ನು ತೋರಿಸ್ತೇನೆ, ಇಂಟ್ರೊಡಕ್ಷನ್ ಮಾಡಿಸ್ಕೊಡ್ತೇನೆ. ನೋಡ್ಬೋದು ಇಲ್ಲಿ ಏನು ಜಾಗ ಇದೆಯಲ್ಲ, ಇಲ್ಲಿ ಒಂದು ನದಿ ಹರಿತಾ ಇದೆಯಲ್ಲ, ಇದು ಕಾವೇರಿ ನದಿ. ಈ ಕಾವೇರಿ ನದಿ ಅಲ್ಲಿ ಏನು ಒಂದು ಮೂಟೆಗಳು ಹಾಕಿದಾರಲ್ಲ, ಅದ್ರ ಮೇಲೆ ಇವಾಗ ನಾವು ನಡ್ಕೊಂಡು ಆ ಕಡೆ ದಡಕ್ಕೆ ಹೋಗಬೇಕಾಗಿರುತ್ತೆ. ಇಂಟ್ರೆಸ್ಟ್ ಇರೋರು, ಜಾಯ್ನ್ ಆಗಬೇಕು ಅಂತ ಇರೋರು ನಮ್ಮ ಜೊತೆ ಇದೇ ರೀತಿ ಮುಂದೆ ಒಂದು ಹಲವಾರು ಕ್ಯಾಂಪ್ಗಳಿಗೆ ಮತ್ತು ಹಲವಾರು ಒಂದು ಪ್ಲೇಸಸ್ಗೆ ವಿಸಿಟ್ ಮಾಡೋ ಇಂಟ್ರೆಸ್ಟ್ ಇರೋರು ನಮ್ಮ ಜೊತೆ ಮುಂದೆ ಪರಿಸರಕ್ಕೆ ಒಂದು ಲಾಭದಾಯಕ ಆಗೋಂಥ ಒಂದು ಕೆಲಸಗಳನ್ನ ಮಾಡಬೇಕು ಅನ್ನೋರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ಸೊ ಏನೇ ಒಂದು ಇನ್ಫಾರ್ಮೇಷನ್ ಇದ್ರೂ, ನಿಮ್ಗೆ ಏನೇ ಒಂದು ಇನ್ಫಾರ್ಮೇಷನ್ ಬೇಕಾಗಿದ್ರೂ ಕ್ಲಬ್ ಚಾನಲ್ ಪೇಜಲ್ಲಿ ಮತ್ತು ನೀವು ಒಂದು ಕಮೆಂಟು ಮತ್ತು ಒಂದು ರಿಪ್ಲೈ ಹಾಕ್ಬೋದು. ಸೊ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ನೋಡಿ ಇದೇ ಕಾವೇರಿ ನದಿ. ದುಬಾರೆ ಆನೆ ಶಿಬಿರ ಹೊರಗಡೆ ಹರಿಯುವಂಥ ಒಂದು ಕಾವೇರಿ ನದಿ ಆಗಿರುತ್ತೆ. ಸೊ ಇಲ್ಲಿ ಹಸು ಕೂಗ್ತಾ ಇದೆ, ಅದು ಆನೆ ಅಲ್ಲ, ಸಾರಿ ಗೈಸ್, ಆನೆ ಅಲ್ಲ. ಸೊ ಇಲ್ಲಿ ನೋಡ್ಬೋದು ಕೆಲವೊಂದಷ್ಟು ಬೋಟ್ಗಳಿದೆ. ಇನ್ನೂ ಯಾರೂ ಪ್ರವಾಸಿಗರು ಬಂದಿಲ್ಲ, ಇನ್ನೂ ಟೂರಿಸ್ಟ್ಸ್ ಯಾರೂ ಬಂದಿಲ್ಲ, ವಿಸಿಟರ್ಸ್ ಯಾರೂ ಇಲ್ಲದಿರೋದ್ರಿಂದ ಬೋಟ್ಗಳೆಲ್ಲ ಹಾಗೆ ನಿಂತಿದೆ. ಸೊ ನಾವು ನೈಟೇ ಬೇಗ ಬಂದಿರೋದಕ್ಕೆ ನೋಡಿ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ಸೊ ಇನ್ನೂ ನಾವು ನಮ್ಮದೇ ಆದಂಥ ನಮ್ಮ ಸೌತ್ ಝೋನ್ ಕ್ಲಬ್ ವತಿಯಿಂದ ಒಂದಷ್ಟು ಡ್ರೆಸ್ ಕೋಡ್ ಕೂಡ ಇದೆ ನಮ್ಮದು. ಅಂದರೆ ಲೈಕ್ ನಮ್ಮದೇ ಒಂದು ಸಪ್ರೇಟು ಟೀಮ್ ಆಗಿರೋದ್ರಿಂದ ಒಂದು ಟೀಮ್ ಡ್ರೆಸ್ ಅಂತಲೂ ಇದೆ. ಸೊ ಅಂದರೆ ನಾವೆಲ್ಲ ಒಂದು ಟಿ-ಶರ್ಟ್ಸ್ ಎಲ್ಲ ಪ್ರಿಂಟ್ ಮಾಡಿಸ್ಕೊಂಡಿದ್ದೀವಿ ನಮ್ಮದೇ ಸಪ್ರೇಟ್ ಆಗಿರುವಂಥದ್ದು. ಸೊ ಅದನ್ನೆಲ್ಲ ಹಾಕೋತೀವಿ, ತೋರಿಸ್ತೀವಿ ಮುಂದೆ ಒಳಗೋಗಿ. ಇಲ್ಲಿ ನೋಡ್ಬೋದು ಬೋಟೆಲ್ಲ ಯಾವ ರೀತಿ ಇದೆ ಅಂತ. ಈ ಬೋಟಲ್ಲಿ ಆ ಕಡೆಗೆ ಹೋಗ್ಬೋದು. ಸೊ ಇದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ ಬೋಟಲ್ಲಿ ಹೋಗೋರಿಗೆ, ನಡ್ಕೊಂಡು ಹೋಗೋರಿಗೆ. ಮತ್ತು ಕ್ಯಾಮ್ರಾ ಏನಾದ್ರು ತೊಗೊಂಡು ಹೋಗ್ತೀವಿ ಅನ್ನೋದಿದ್ರೆ ನೋಡಿ, ಇವರವರ ಹಸುಗಳನ್ನೂ ಕೂಡ ಹೊಳೆ ದಾಟಿಸ್ಕೊಂಡು ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮೇಯಿಸ್ಲಿಕ್ಕೆ ಅಂತ ಅನ್ಕೋತೀವಿ. ನೋಡ್ಬೋದು ಈ ಒಂದು ದುಬಾರೆ ಒಂದು ಪ್ರದೇಶ ಏನಿದೆಯಲ್ಲ, ಈ ಜಾಗದಲ್ಲಿರುವಂಥ ಅವರವರು, ಅಂದರೆ ಇಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರಲ್ಲ, ಅವ್ರವ್ರ ಮನೆಗಳಲ್ಲಿ ಸಾಕಿರುವಂಥ ಹಸುಗಳು. ಸೊ ಹಾಲು ಕರೆದಾದ್ಮೇಲೆ ಹಸುಗಳನ್ನ ಬೆಳಗ್ಗೆ ಸೊ ಇವಾಗ ಕಾಡಿಗೆ ಮೇಯೋದಕ್ಕೆ ಹಸಿರಿರೋ ಕಡೆ ಕಳಿಸ್ಕೊಟ್ಬಿಡ್ತಾರೆ. ನೋಡಿ ನಾವೆಲ್ಲ ಹಳ್ಳಿಗಳ ಕಡೆ ನಾವೇ ಕರ್ಕೊಂಡೋಗಿ ಹಸುನ ಒಂದು ಕಡೆ ಕಟ್ಟಾಕಿ ಮೇಯೋವರೆಗೂ ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದು ಆ ರೀತಿ ಎಲ್ಲ ಮಾಡ್ತೀವಿ. ಇಲ್ಲಿ ಹಾಗಲ್ಲ ನೋಡಿ, ಅವರವರ ಹಸುಗಳನ್ನ ಅವರು ಇಲ್ಲಿ ಒಂದು ಹೊಳೆ ಹತ್ರ ಕರ್ಕೊಬಂದು ಬಿಟ್ಬಿಡ್ತಾರೆ ಅಷ್ಟೇ. ಅವ್ರ ಪಾಡ್ಗೆ ಅವು ಹೊಳೆ ದಾಟ್ಕೊಂಡು ಆ ಕಡೆ ಹೋಗುತ್ತವೆ. ಸೊ ನೆಕ್ಸ್ಟು ಈವ್ನಿಂಗ್ವರೆಗೂ ಅವು ಏನು ಹಸಿರು ಮೇವು ಏನು ತಿನ್ನಬೇಕು ಅದ್ರ ಮೇವೆಲ್ಲ ಮೇಯ್ಕೊಂಡು ಸಂಜೆ ಮತ್ತೆ ಒಂದು 4:30-5 ಗಂಟೆಗೆ ರಿಟರ್ನ್ ಅವೇ ಬರುತ್ತವಂತೆ. ಸೊ ದುಬಾರೆ ಅಂದರೆ ನಾವು ಒಳಗಡೆ ಆನೆಗಳಿರುತ್ತೆ, ಆನೆಗಳಿಗೆ ಸ್ನಾನ ಮಾಡಿಸೋದಾಗಲಿ, ಆನೆಗಳನ್ನ ನೋಡೋದಾಗಲಿ, ಫೋಟೋ ತೆಗೆಸ್ಕೊಳ್ಳೋದಾಗಲಿ, ಆನೆಗಳಿಗೆ ಮೇವು ತಿನ್ನಿಸೋದಾಗಲಿ ಇಷ್ಟೇ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ದುಬಾರೆ ಹೊರಗಡೆನೇ ಒಳ್ಳೆ ಒಂದು ವ್ಯೂ ಪಾಯಿಂಟ್ ಇದೆ. ಇಷ್ಟು ಪ್ರಶಾಂತವಾದಂಥ ಒಂದೊಳ್ಳೆ ಕಂಡೀಷನ್ ಇರುವಂಥ ಒಂದು ಪ್ಲೇಸ್ ಇರುತ್ತೆ ಅಂತಂತ ಇವತ್ತೇ ಗೊತ್ತಾಗ್ತಿರೋದು. ಸೊ ಇವತ್ತು ನಾವು ಬಂದಿರೋದು ವೀಕೆಂಡ್ ಅಲ್ಲ, ವೀಕ್ ಸೆಂಟ್ರಲ್ಲಿ ಬಂದಿದ್ದೀವಿ. ಸೊ ಮಂಗಳವಾರ ಆಗಿರೋದ್ರಿಂದ ಜನ ಕಮ್ಮಿ ಇದ್ದಾರೆ. ವೀಕೆಂಡಲ್ಲಿ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ನಾವು ಲಾಸ್ಟ್ ಟೈಮು ಹೋದ ವರ್ಷ ಎಲ್ಲ ಬಂದಿದ್ದಾಗ ನೋಡಿದ್ವಿ, ಅಲ್ಟಿಮೇಟ್ ಜನ ಇರ್ತಾರೆ ಇಲ್ಲಿ, ತುಂಬ ಜನ ಇರ್ತಾರೆ. ಸಾಕಷ್ಟು ಪ್ರವಾಸಿಗರು, ಪ್ರಯಾಣಿಕರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ.
ಸೊ 11:30 ಅಥವಾ 12 ಗಂಟೆಗೆ ಕ್ಲೋಸಿಂಗ್ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಬಂದು ಟಿಕೆಟ್ ತೊಗೊಂಡು ಅಲ್ಲಿ ಒಳಗಡೆ ಹೋಗಿ ಆನೆಗಳನ್ನ ನೋಡಿಕೊಂಡು ಆನೆಗಳ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬರುವಂಥದ್ದು ಒಂದು ಪ್ಲೇಸ್ ಆಗಿರುತ್ತೆ ಇದು. ಸ್ನೇಹಿತರಲ್ಲಿ ನೋಡ್ಬೋದು, ಇಲ್ಲಿ ಇವರು ಸಾಕಿರುವಂಥ ಒಂದು ಕುದುರೆನ ಕರ್ಕೊಂಡ್ಬಂದಿದ್ದಾರೆ ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳಿ. ವಾಷಿಂಗು ಮಾರ್ನಿಂಗು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಕುದುರೆ ಬಂದಿದೆ ನೋಡಿ, ಬ್ರೌನ್ ವಿತ್ ವೈಟ್ ಕಲರ್ ಇದೆ, ತುಂಬ ಅಟ್ರಾಕ್ಟಿವ್ ಆಗಿದೆ, ಒಂದು ಚೆನ್ನಾಗಿದೆ. ಸೊ ಇವರು ಕೂಡ ಅವ್ರ ಕುದುರೆಗೆ ಸ್ನಾನ ಮಾಡಿಸ್ತಾಯಿದ್ದಾರೆ. ಸೊ ಮೇ ಬಿ ಈ ಕುದುರೆಗಳ ಮೇಲೆ ಸವಾರಿ ಮಾಡೋಂಥ ಒಂದು ಆಪ್ಷನ್ಸ್ಗಳಿರ್ಬೋದು. ಸೊ ಆ ಕಾರಣಕ್ಕೋಸ್ಕರ ಸಾಕಿರ್ತಾರೆ ಇಲ್ಲಿ. ಕುದುರೆ ಇರೋ ಇದ್ರ ಹಿಂದೆ ಡೈರೆಕ್ಷನಲ್ಲೇ ನಮಗೆ ಒಂದು ಕರ್ಣ ಆನೆಗೆ ಟ್ರೈನಿಂಗ್ ಕೊಡ್ತಾ ಇರೋವಂಥ ಟೈಮಲ್ಲಿ ಇವಾಗ ಒಂದು ಸೌಂಡ್ ಏನು ಮಾಡ್ತಾ ಇದೆಯಲ್ಲ ಕೇಳಿಸ್ತಾ ಇದೆ. ಮೇ ಬಿ ಅಲ್ಲಿ ಈ ಒಂದು ಡೈರೆಕ್ಷನಲ್ಲಿ ಹಿಂದೆಗಡೆ ಕೇಳಿಸ್ಕೊಳ್ಳಿ. ಇವತ್ತು ನಾವು ಬಂದಿರೋ ಟೈಮಿಗೆ ಇಲ್ಲಿ ಇವತ್ತು ನೀರು ಅಷ್ಟೊಂದೇ ನೀರಿಲ್ಲ, ತುಂಬ ವೇಗವಾಗೂ ಏನೂ ಹರಿತಾ ಇಲ್ಲ. ಹಾಗಾಗಿ ಇಲ್ಲಿ ಏನು ಈ ಪ್ರತ್ಯೇಕವಾದಂಥ ಒಂದು ಜಾಗ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಈ ಇಟ್ಟಿದ್ದಾರೆ. ಸೊ ಇದೆಲ್ಲ ಮಣ್ಣಿನ ಚೀಲಗಳಾಗಿರುತ್ತೆ, ಮರಳಿನ ಚೀಲ ಆಗಿರುತ್ತೆ. ಸೊ ಈ ಚೀಲಗಳ ಮೇಲೆ ನಡ್ಕೊಂಡು ನೋಡಿ ಅವ್ರು ಹೋಗ್ತಾ ಇದ್ದಾರೆ, ಅವರು ನಮ್ಮ ಚಂದ್ರವ್ರು ಹೋಗ್ತಾ ಇದ್ದಾರೆ. ಅದೇ ರೀತಿ ಆ ದಡದವರೆಗೂ ನಡ್ಕೊಂಡು ಹೋಗಿ ನಾವು ಆ ದಡ ತಲುಪಬೇಕಾಗತ್ತೆ. ಹೋಗಿ ನೀವು ಮುಂದೆ ನೋಡಿ, ಒಬ್ಬೊಬ್ಬರು ಹೋಗ್ತಾ ಇದ್ದಾರೆ ನಮ್ಮವರು. ಸರ್ ಹುಷಾರು ಸರ್ ನೀವು. ಇವರು ನಮ್ಮ ಕಿಲಾಡಿ, ಚೋಟ ಕಿಲಾಡಿ ಅವರು. ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ವಾಕಿಂಗ್ ಸ್ಟಾರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ಸೊ ನಾವಿವಾಗ ಆ ಕಡೆ ದಡಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು, ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಂಥರ ಇಟ್ಸ್ ಲೈಕ್ ಟ್ರಕ್ಕಿಂಗ್ ಆಗಿದೆ ಇವಾಗ ಇಲ್ಲಿ. ಸೊ ನೋಡ್ಬೋದು, ನಮ್ಮ ಟಿ ಶರ್ಟ್ಗಳನ್ನೆಲ್ಲ ವೇರ್ ಮಾಡ್ಕೊಂಡಿದ್ದೀವಿ, ಅಂದರೆ ಹಾಕ್ಕೊಂಡಿದ್ದೀವಿ. ನಮ್ಮ ಕ್ಲಬ್ ವತಿಯಿಂದ ನಾವೇ ಒಂದು ಡ್ರೆಸ್ ಕೋಡ್ ಅಂತ ಮೇಂಟೈನ್ ಮಾಡ್ತಾ ಇದ್ವಲ್ಲ, ಸೊ ಅದನ್ನು ಮಾಡಿಸ್ಕೊಂಡು ಹಾಕ್ಕೊಂಡಿದ್ದೀವಿ. ಸೊ ಈಗ ನಾನು ಕೂಡ ನಡ್ಕೊಂಡು ಹೋಗ್ತೇನೆ. ಭಯಂಕರ ಫೋರ್ಸ್ ಇದೆ, ಎಲ್ಲ ನಡ್ಕೊಂಡು ಹೋಗ್ಬಿಟ್ರು. ನಾನು ಲಾಸ್ಟಲ್ಲಿ ಹೋಗ್ತಾಯಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡಿ ನಿಮಗೆ ತೋರಿಸೋ ಒಂದು ಇದರಿಂದ ನಾನು ಸ್ವಲ್ಪ ಸ್ಲೋ ಆಗಿದ್ದೀನಿ ಇವಾಗ. ಪರವಾಗಿಲ್ಲ, ನಮ್ಮವ್ರು ಹೋಗ್ತಾಯಿದ್ದಾರೆ, ಹೋಗಲಿ. ಒಂಥರ ಸಾಹಸ ಮಾಡ್ದಂಗೆ ಸಖತ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಇವತ್ತು. ಚೆನ್ನಾಗಿದೆ ಯಾವ ರೀತಿ ಜನಗಳು ಬರ್ತಾಯಿದ್ದಾರೆ. ಸೊ ಆಗಲಿ, ದೇವ್ರ ದಯೆಯಿಂದ ಆ ಕಡೆ ದಡನ ಬೀಳ್ದೆ ದಾಟ್ಬಿಟ್ರೆ ಖುಷಿ ನನಗೆ. ಹಗ್ಗ ಹಾಕಿ ನಾನು ಹೇಳ್ಕೊಳ್ಳಿ. ಚಪ್ಪಲಿ ನಮ್ಮ ಸ್ನೇಹಿತರು ಚಪ್ಪಲಿ ಬೆಳೆಸ್ಕೊಂಡಿದ್ದಾರೆ ನೋಡಿ. ಯಾಕ್ರಿ ಗೌರವ್, ನೀವು ಬಂದಿದ್ದ ಕಡೆಲ್ಲ ಏನಾದರೂ ಒಂದು ಬೆಳೆಸ್ಕೊಳ್ಳೋದಾಯಿತು. ಸೊ ಸ್ನೇಹಿತರೆ ನೋಡ್ಬೋದು, ಇಲ್ಲೂ ಕೂಡ ಬೋಟ್ಸ್ ಇದೆ. ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬಂದಿದ್ದೀನಿ. ಸೊ ಸ್ನೇಹಿತರೆ ನೋಡ್ಬೋದು, ನಾವೆಲ್ಲ ನಮ್ಮ ಕ್ಲಬ್ ವತಿಯಿಂದ ನಾವೇನೆಲ್ಲ ಒಂದು ಡ್ರೆಸ್ ಕೋಡು ರೆಡಿ ಮಾಡ್ಕೊಂಡಿದ್ವಿ. ಎಲ್ಲ ನಮ್ಮ ಯೂನಿಫಾರ್ಮ್ಗಳಲ್ಲಿ ನಮ್ಮ ಡ್ರೆಸ್ಸಲ್ಲಿದ್ದೀವಿ. ಸೊ ಶಾಲೆಗೆ ಮಕ್ಕಳಿಗೆ ತೆರಳ್ತಾರೆ, ಅದೇ ರೀತಿ ಬೆಳಗಿನ ಜಾವ ನಾವು ಎದ್ದು ರೆಡಿಯಾಗಿ ಸೊ ಫೈನಲಿ ದುಬಾರೆ ಕ್ಯಾಂಪ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಹಿಂದೆ ನೋಡ್ಬೋದು, ಎಲ್ಲ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ಸೊ ನಾವೊಂದು ಕೆಲವೊಂದಷ್ಟು ಐಟಮ್ಸ್ಗಳು ತಂದಿದ್ದೀವಿ. ಅದೆಲ್ಲ ಏನು ಅಂತ ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ಜಾಗ ಬಂದು ಆನೆಗಳನ್ನ ಕಟ್ಟಾಕುವಂಥ ಜಾಗಗಳು. ನೀವೆಲ್ಲ ಬೇರೆ ಚಾನಲ್ಗಳಲ್ಲಿ ನೋಡಿರ್ತೀರಾ, ಬೇರೆ ಪೇಜ್ಗಳಲ್ಲಿ ನೋಡಿರ್ತೀರಾ. ಸೊ ಇದೇ ಒಂದು ಜಾಗಗಳಲ್ಲಿ ಇವರು ಸಾಕಿರೋಂಥ ಆನೆಗಳು ಏನಿದೆ ಇಲ್ಲಿ ಬಂದು ನಿಲ್ಲುವಂಥ ಜಾಗ. ಇವರಲ್ಲ ಆನೆಗಳು 18,25,000 ಮರಗಳ ಬೆಳವಣಿಗೆಗೆ ಕಾರಣವಾಗಿದೆ. ಇದರ ಲದ್ದಿಯಲ್ಲಿ 10 kg ಬೀಜ ಮತ್ತು ಕಡ್ಡಿಗಳನ್ನು ಬಿತ್ತಲಾಗುತ್ತದೆ. 25 kg ಹಿಂಗೆ ನೆಕ್ಸ್ಟ್ ಆನೆಯು ಒಂದು ದಿನದಲ್ಲಿ 300ರಿಂದ 500 ಬೀಜಗಳನ್ನು ಬಿತ್ತುತ್ತದೆ. ಆನೆಯು ಒಂದು ತಿಂಗಳಿಗೆ 3,000 ಗಿಡಗಳನ್ನು ನೆಡುತ್ತದೆ. ಒಂದು ವರ್ಷದಲ್ಲಿ 36,500 ಮರಗಳಾಗುತ್ತದೆ. ಆನೆಯು ಕಾಡನ್ನು ಸೃಷ್ಟಿಸಬಲ್ಲದು. ಪ್ರತಿದಿನ 200ರಿಂದ 250 kgಯಷ್ಟು ಆಹಾರ ಸೇವಿಸುತ್ತದೆ. 100ರಿಂದ 150 ಲೀಟರ್ ನೀರನ್ನು ಕುಡಿಯುತ್ತದೆ. 250 kg ಆಹಾರದಲ್ಲಿ 10% ಬೀಜಗಳಿರುತ್ತದೆ. ಸೊ 25 kg ಬೀಜ ಮತ್ತು ಕಡ್ಡಿಗಳು ತಿನ್ನುವಂಥದ್ದು. ಸೊ ನೋಡ್ಬೋದು, ಕೃತಜ್ಞತೆ ಇಲ್ಲದ ಮಾನವರಿಗಿಂತ ಆನೆಗಳು ಹೆಚ್ಚು ಪ್ರಯೋಜನಕಾರಿ. ಹೌದು, ಇದು ಸತ್ಯ. ಈ ಒಂದು ಜಾಗ ಏನಿದೆಯಲ್ಲ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕಲ್ಲಿನ ಗಣಪತಿ ಇದೆ, ಬಸವ ಇದೆ. ಸೊ ಪ್ರತಿಯೊಂದು ಇವ್ರು ಏನೋ ಒಂದು ಕ್ಯಾಪ್ಚರ್ಗೆ ಹೋಗಬೇಕಾದ್ರೂ, ಏನೋ ಒಂದು ಇಲ್ಲಿಂದ ಒಂದು ಕಾರ್ಯಾಚರಣೆ ಹೋಗೋದಿರಲಿ, ಏನೋ ಒಂದು ಮಾಡಬೇಕು ಅಂದ್ರೂ ಫಸ್ಟ್ ಇಲ್ಲಿ ಪೂಜೆ ಸಲ್ಲಿಸೇ ಹೋಗ್ತಾರಂತೆ. ನೋಡ್ಬೋದು, ನೀವು ಅಂದ್ಕೊಂಡಿರ್ಬೋದು ಏನಪ್ಪ ಇದೆಲ್ಲ ಈ ಥರ ಎಲ್ಲ ಒಂದು ಹೊಸ ಯೂನಿಫಾರ್ಮಲ್ಲಿ ಬಂದಿದ್ದೀವಿ, ಒಂಥರ ಡ್ರೆಸ್ ಕೋಡಲ್ಲಿ ಬಂದಿದ್ದೀವಿ ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು. ಸೊ ನಾವೇನು ಒಂದು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಅಂತ ಮಾಡಿ ಏನು ನಾವು ಒಂದು ಟೀಮ್ ಮಾಡಿದ್ವಿ. ಸೊ ನಮ್ಮ ಟೀಮಲ್ಲಿ ಇವಾಗ ಆಲ್ರೆಡಿ ಒಂದು 10ರಿಂದ 15 ಜನ ಮೆಂಬರ್ಸ್ ಇದ್ದಾರೆ. ಸೊ ನಾವೆಲ್ಲರೂ ಒಂದೇ ಥರ ಡ್ರೆಸ್ ಕೋಡ್ ಮೇಂಟೈನ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಅಂತ ಒಂದು ಡ್ರೆಸ್ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ನನ್ನ ಈ ಟಿ ಶರ್ಟ್ಸ್ ಹಿಂದೆ, ಅಂದರೆ ಪ್ರತಿಯೊಬ್ಬರು ಟಿ ಶರ್ಟ್ಸ್ ಇರುತ್ತೆ, ಟಿ ಶರ್ಟ್ಸ್ ಹಿಂದೆ
ಅವರವರ ಒಂದು ಇನ್ಸ್ಟಾಗ್ರಾಮ್ ಪರ್ಸ್ನಲ್ ಅಕೌಂಟ್ ನೇಮ್ ಇರುತ್ತೆ ಮತ್ತು ಅವರವರ ಕಂಪ್ಲೀಟ್ ಹೆಸರಿರುತ್ತೆ. ಸೊ ಇದು ನಮ್ಮ ಕ್ಲಬ್ಬಲ್ಲಿ ಇವಾಗ ಮಾಡ್ಕೊಂಡಿರೋಂಥ ಒಂದು ಹೊಸ ಒಂದು ಐಡಿಯಾ. ಸೊ ನಾನಿವತ್ತು ಎಲ್ಲಿದ್ದೀನಿ ಅಂತಂದರೆ ನಾವೆಲ್ಲ ಇವತ್ತು ದುಬಾರೆ ಸಾಕಾಣೆ ಶಿಬಿರದಲ್ಲಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ರೀಸೆಂಟಾಗಿ ಒಂದು 2-3 ದಿನದ ಹಿಂದೆ ಸೊ ಒಂದು ಕಾಜೂರು ಕರ್ಣ ಅಂತ ಆನೆನ ಒಂದು ಸೆರೆ ಹಿಡಿದಿದ್ದಾರೆ. ಸೊ ಆ ಆನೆ ಇಲ್ಲಿ ನನ್ನ ಹಿಂದೆಗಡೆ ಇರೋ ಕ್ರಾಲಲ್ಲಿದೆ. ಸೊ ಅದೇ ಥರ ಇಲ್ಲಿ ಒಂದು ಇನ್ನೊಂದು ಕ್ರಾಲ್ ಇದೆ. ಈ ಕ್ರಾಲಲ್ಲಿ ಏನು ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ ಇರೋದು, ಸೊ ಈ ಕ್ರಾಲಲ್ಲಿರುವಂಥ ಆನೆ ಬಂದು ಚನ್ನಪಟ್ಟಣ ಭಾಗದಲ್ಲಿ ಒಂದು ಹಿಡಿದಿರುವಂಥ ಮಕನ ಆನೆ ಆಗಿರುತ್ತೆ. ಕೆಂಗಲ್ ಹನುಮಂತರಾಯ ಆನೆ ಹಿಡಿದ ಆಗಿ ಒಂದು 3 ದಿನ ಆದಮೇಲೆ ಹಿಡಿದಿರೋಂಥ ಒಂದು ಮಕನ ಆನೆ ಆಗಿರುತ್ತೆ. ಸೊ ಎರಡಕ್ಕೂ ಕೂಡ ಒಳ್ಳೆ ಟ್ರೈನಿಂಗ್ ನಡೀತಾ ಇದೆ. ನಾವು ಮುಂಜಾನೆ ಒಂದು 5:30-6 ಗಂಟೆಗೆಲ್ಲ ನಾವು ಇಲ್ಲಿ ಇದ್ವಿ, ದುಬಾರೆ ಸಾಕಣೆ ಶಿಬಿರದ ಹತ್ರ ಹೊರಗಡೆ ಇದ್ವಿ. ಸೊ ಎಷ್ಟು ಮಟ್ಟಿಗೆ ಅದು ಒಂದು ಸೌಂಡ್ ಕೊಡ್ತಾಯಿತ್ತು ಅಂತಂದರೆ, ಸೊ ನಾವು ಅಲ್ಲಿ ಆ ಕಡೆ ಒಂದು ದಡದಲ್ಲಿ ಇದ್ರೂ ಕಾರ್ ಒಳಗೆ ಇದ್ರೂ ಈ ಒಂದು ಕರ್ಣ ಮಾಡ್ತಾ ಇದ್ದಂಥ ಒಂದು ಸೌಂಡ್ಗೆ ಸೊ ನಾವೆಲ್ಲ ಬೆಚ್ಚ ಬೀಳ್ತಾ ಇದ್ವಿ. ನೋಡಿ ಎಷ್ಟು ಕೇಳಿಸ್ಕೊಳ್ಳಿ ಯಾವ ರೀತಿ ಸೌಂಡ್ ಮಾಡ್ತಾ ಇದ್ದಾನೆ ನೋಡಿ, ತುಂಬ ಸೌಂಡ್ ಇದೆ. ನಾವೆಲ್ಲ ತುಂಬ ಆಶ್ಚರ್ಯ ಪಡ್ತಾಯಿದ್ವಿ. ಬೆಳಗ್ಗೆ ನಾವು ಬಂದಾಗ ನಮ್ಮ ಟೀಮ್ ಅವರೆಲ್ಲರೂ ಏನು ಈ ಥರ ಸೌಂಡ್ ಅಂದರೆ ಟ್ರೈನಿಂಗ್ ಕೊಡ್ತಾಯಿದ್ದಾರೆ, ಒಳ್ಳೆ ಟ್ರೈನಿಂಗ್ ಕೊಡ್ತಾಯಿದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಆನೆಗಳು ಸೌಂಡ್ ಮಾಡ್ತಾಯಿದೆ. ಸೊ ಸ್ನೇಹಿತರಲ್ಲಿ ಹರ್ಷ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿದ್ದಾನೆ ಹರ್ಷ ನೋಡಲಿಕ್ಕೆ, ಅಟ್ರಾಕ್ಟಿವ್. ಹೈ ಸೂಪರ್ ಹರ್ಷ ಇದ್ದಾನೆ. ಎಲ್ಲ ತಯಾರಿ ನಡೀತಾ ಇದೆ ಸ್ನೇಹಿತರೆ. ಹರ್ಷ ನೋಡ್ಬೋದು, ದುಬಾರೆ ಸಾಕಣೆ ಶಿಬಿರದಲ್ಲಿರುವಂಥ ಹರ್ಷ ಆನೆ. ಅಲ್ಲಿ ಹಿಂದೆ ಕಾಣ್ತಿರೋದು ನಂಜುಂಡ ಆನೆ, ಒಂಟಿದಂತ ಅಂದರೆ ಸಿಂಗಲ್ ಟಸ್ಕರ್ ಅಂತಂತ ಹೇಳ್ತೀವಿ. ತುಂಬ ಆಕರ್ಷಕರವಾಗಿದೆ ಎರಡು ಆನೆ. ಇಲ್ಲಿ ಮಕನ ಆನೆ ಒಂದೇ ಹೋಗ್ತಾಯಿದೆ. ಮತ್ತು ಇಲ್ಲಿ ನೋಡ್ಬೋದು ಚನ್ನಪಟ್ಟಣದಲ್ಲಿ ಹಿಡಿದಿರುವಂಥ ಒಂದು ಮಕನ ಆನೆ ಟ್ರೈನಿಂಗ್ ನಡೀತಾ ಇದೆ. ಮತ್ತು ಇಲ್ಲಿ ಕರ್ಣ ತುಂಬ ಮಧ್ಯದಲ್ಲಿದ್ದಾನಂತೆ, ಹಾಗಾಗಿ ತುಂಬ ಸೌಂಡ್ ಮಾಡ್ತಾಯಿದ್ದಾನೆ. ತುಂಬ ರ್ಯಾಶ್ ಆಗಿದೆ ಆನೆ. ನೋಡ್ಬೋದು ತುಂಬ ಕಷ್ಟ ಇದೆ ಒಂದು ಆನೆನ ಪಳಗಿಸೋದು ಅಂತಂದರೆ. ತಿಂಗಳಾನ್ಗಟ್ಟಲೆ ನೋಡಿ ಆನೆ ಜೊತೆಲಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಎಲ್ಲ ಅಡುಗೆ ರೆಡಿ ಮಾಡಿಕೊಂಡು ಎನಿ ಟೈಮ್ ಪಕ್ಕದಲ್ಲೇ ಇರಬೇಕಾಗತ್ತೆ. ಮಾವುತರು, ಕಾವಾಡಿಗಳು, ಅಡುಗೆ ಮಾಡೋರು ತಿಂಗಳಾನ್ಗಟ್ಟಲೆ ಅವರು ಹಗಲು ರಾತ್ರಿ ಅನ್ನೋದು ಶ್ರಮ ಹಾಕಿ ಒಂದು ಆನೆನ ಪಳಗಿಸ್ಬೇಕಾಗತ್ತೆ. ಅಷ್ಟು ತೀಟೆ ಮಾಡ್ತಾರಂಥ ಆನೆ ಇಷ್ಟು ಮೃದು ಸ್ವಭಾವದಲ್ಲಿ ಯಾರೂ ಇಲ್ಲದೆ ಹೋದರೂ ಸೈಲೆಂಟಾಗಿ ನಿಂತ್ಕೊಳ್ಳೋ ಥರ ತರಬೇಕಾಗುತ್ತೆ. ಸೊ ಇದು ಒಂದು ಅವ್ರ ಕೆಲಸ ಆಗಿರುತ್ತೆ ಮಾವುತರು, ಕಾವಾಡಿಗಳದ್ದು. ಸ್ಟಾರ್ಟಿಂಗಲ್ಲಿ ಒಂದು ಆನೆನ ಟ್ರೈನಿಂಗ್ ಮಾಡಬೇಕು, ಪಳಗಿಸ್ಬೇಕು ಅಂದಾಗ ಅಷ್ಟು ಸುಲಭ ಆಗಿರಲ್ಲ ಸ್ನೇಹಿತರೆ. ಸೊ ಒಂದು 3-4 ತಿಂಗಳ ನಂತರ ಆನೆ ಯಾವಾಗ ಅವರವರ ಹಿಡಿತಕ್ಕೆ ಬಂದಿದೆ ಅಂತ ಅನಿಸುತ್ತೋ, ಸೊ ಅದಾದಮೇಲೆ ಅವರು ಹೊರಗೆ ಕರ್ಕೊಂಡು ಬರ್ತಾರೆ. ನೋಡೋಣ ಯಾವಾಗ ಬರ್ತಾರೆ ಇವರಿಬ್ಬರು ಅಂತ ನೋಡೋಣ. ಸ್ನೇಹಿತರಲ್ಲಿ ನೋಡ್ಬೋದು ಚನ್ನಪಟ್ಟಣ ಒಂದು ಭಾಗದಲ್ಲಿ ಹಿಡ್ದಂಥ ಈ ಒಂದು ಮಕನ ಆನೆ ಏನಿದೆಯಲ್ಲ ನೋಡ್ಬೋದು. ನಾನು ಸಾಧ್ಯ ಆಗೋಷ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ಕ್ರಾಲ್ ಒಳಗಡೆ ಇದ್ದಾನೆ. ಸೊ ಇದು ಕೂಡ ಗಂಡಾನೆ. ಮಕನ ಅಂತಂದರೆ ಏನಕ್ಕೆ ಕರೀತಾರೆ ಅಂತಂದರೆ ದಂತ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಮಕನ ಅಂತ ಕರೀತಾರೆ. ಅದು ಒಂದು ಪ್ರಭೇದದ ಒಂದು ಆನೆ ಆಗಿರುತ್ತೆ. ಸೊ ಸಾಕಷ್ಟು ಜನ ದಂತ ಇಲ್ಲ ಅಂದರೆ ಅದನ್ನು ಹೆಣ್ಣಾನೆ ಅಂತ ಅಂದ್ಕೊಬಿಡ್ತಾರೆ. ತಪ್ಪು. ಕೆಲವೊಂದು ಗಂಡಾನೆಗಳಿಗೂ ದಂತ ಇರಲ್ಲ, ಅದನ್ನು ಮಕನ ಅಂತ ಒಂದೊಂದು ಐಡೆಂಟಿಫಿಕೇಷನ್ ಮಾಡ್ತಾರೆ. ಇದು ತುಂಬ ಒಳ್ಳೆ ಮುಖ ಲಕ್ಷಣ ಇದೆ ನೋಡಿ, ತಿರುಗ್ತಾ ಇದ್ದಾನೆ. ಸೊ ಬೆಳಗ್ಗೆಲ್ಲ ನಾವು ಇಲ್ಲಿಗೆ ಬಂದಾಗ ಟ್ರೈನಿಂಗ್ ಕೊಡ್ತಾಯಿದ್ರು. ಸೊ ಅವರು ಟ್ರೈನಿಂಗ್ ಕೊಡೋಂಥ ಅವರ ಒಂದು ಸ್ಟೈಲ್ ಏನಿದೆ, ಅವರ ಶೈಲಿಯಲ್ಲಿ ಅವರು ಟ್ರೈನಿಂಗ್ ಕೊಡ್ತಾರೆ. 3-4 ತಿಂಗಳು ಸಮಯ ಹಿಡಿಯುತ್ತೆ ಈ ಆನೆಗಳನ್ನ ಪಳಗಿಸೋದಕ್ಕೆ. ಆ ಥರ ಒಂದು ರ್ಯಾಶ್ ಆಗಿರೋ ಆನೆನ ಯಾವುದು ವಿಜಯ ಆನೆ. ಸೊ ಅಲ್ಲಿ ಒಂದು ಹೆಣ್ಣಾನೆ ನಿಂತಿದೆ ನೋಡ್ಬೋದು. ಅದು ಎಲ್ಲ ಕಡೆ ಓಡಾಡ್ತಾ ಇದೆ ಆಗಿಂದ. ವಿಜಯ ಅಂತ ಆನೆ ಹೆಸರು, ಗಂಟೆ ಕಟ್ಟಿದ್ದಾರೆ ನೋಡ್ಬೋದು. ಪ್ರತಿಯೊಬ್ಬರ ಹತ್ರನೂ ತುಂಬ ಹಚ್ಕೊಂಡಿದೆ. ನಿತಿನ್ ಅವ್ರು ಏನೋ ಹೇಳ್ತಾ ಇದ್ದಾರೆ ಕೇಳಿ. ಏನು ನಿತಿನ್ ಅವರ? ವಿಜಯ ಆನೆ ಮೋಸ್ಟ್ಲಿ ಅದು ಬೀಟಮ್ಮ ಗುಂಪಲ್ಲಿತ್ತಂತೆ, ಅದಕ್ಕಾಗಿ ಎಲ್ಲರ ಜೊತೆನೂ ಹಚ್ಕೋತಾ ಇದೆ. ಬೀಟಮ್ಮ ಗ್ರೂಪಲ್ಲಿ ಇದ್ದಿದ್ದಕ್ಕೆ ಬೀಟ್ ಆಗ್ತಾ ಇದೆ. ಪ್ರತಿಯೊಬ್ಬರ ಹತ್ರನೂ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಹತ್ರ ನೋಡ್ಬೋದು ಅಲ್ಲಿ ಧನಂಜಯ ಇದ್ದಾನೆ, ಮತ್ತು ಇಲ್ಲಿ ಕಾಜೂರು ಕರ್ಣ ಇದ್ದಾನೆ. ಕರ್ಣ ಸೊ ಮಹಾಭಾರತದ ಇತಿಹಾಸಗಳ ಪುಟದಲ್ಲಿ ಬರುವಂಥ ಒಬ್ಬ ವೀರ ಯೋಧ ಕರ್ಣ ಆಗಿರ್ತಾನೆ. ಸೊ ಎಲ್ಲವನ್ನೂ ದಾನ ಮಾಡಿ ತನ್ನಲ್ಲಿದ್ದಂಥ ಒಂದು ಕವಚ ಕುಂಡಲಗಳನ್ನು ಕೂಡ ದಾನ ಮಾಡಿರೋಂಥ ಒಂದು ಕ್ಯಾರೆಕ್ಟರ್ ಅಂದರೆ ಮಹಾಭಾರತದಲ್ಲಿ ಕರ್ಣ ಅಂತ ಹೇಳ್ಬೋದು. ಸೊ ಅದೇ ಒಂದು ಹೆಸರನ್ನ ಈ ಆನೆಗೆ ಇಟ್ಟಿದ್ದಾರೆ, ಕರ್ಣ ಅಂತಲೇ. ಸೊ ನೋಡಬೇಕು ಮುಂದೆ ಕ್ರಾಲಿಂದ ಹೊರಗೆ ಬಂದ ಮೇಲೂ ಅದೇ ನೇಮು ಪರ್ಮನೆಂಟ್ ಆಗಿರುತ್ತಾ ಅಥವಾ ಏನಾದರೂ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ.
ಬಹುಶಃ ಇಲ್ಲಿರೋ ಪ್ರತಿಯೊಂದು ಆನೆಗಳಿಗೂ ಯಾವುದೇ ಒಂದು ಸಾಕಣೆ ಶಿಬಿರ ಎಲ್ಲೇ ಹೋದ್ರೂ ನಾವು ಮಹಾಭಾರತದ ಮತ್ತು ರಾಮಾಯಣದಲ್ಲಿ ಇರುವಂಥ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳಿರೋ ನೇಮ್ಗಳನ್ನೇ ಸೆಲೆಕ್ಟ್ ಮಾಡಿರ್ತಾರೆ ಆನೆಗಳಿಗೆ. ಆಲ್ರೆಡಿ ಈ ಒಂದು ಆನೆ ಸೆರೆ ಹಿಡಿಯೋಕ್ಕೂ ಮುಂಚೆನೇ ಇದಕ್ಕೆ ಕರ್ಣ ಅಂತ ಹೆಸರು ಬಂದಿರೋದ್ರಿಂದ ಈ ಹೆಸರನ್ನ ಚೇಂಜ್ ಮಾಡಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ನೋಡೋಣ ಮುಂದೆ ಏನಾಗುತ್ತೆ, ಇನ್ಫಾರ್ಮೇಷನ್ ಬಂದರೆ ಅದನ್ನು ಕೊಡ್ತೀವಿ. ಸೊ ಸ್ನೇಹಿತರಲ್ಲಿ ನೋಡ್ಬೋದು ಇನ್ನೊಂದು 2 ಆನೆ ಸೇರ್ಪಡೆ ಆಗಿದೆ, ಇಲ್ಲಿ ಕಾಣಿಸ್ಕೊಂಡಿದೆ ಕಣ್ಣಿಗೆ, ತೋರಿಸ್ತೇನೆ ನೋಡಿ. ಇದು ಹೆಣ್ಣಾನೆ ವಿಜಯ ಆನೆ, ಅದು ನಂಜುಂಡ ಆನೆ. ಹರ್ಷ ಇನ್ನೂ ಇಲ್ಲೇ ಇದ್ದಾನೆ, ಸೈಲೆಂಟ್ ಆಗೋಗಿದೆ ಅದು. ಕಾಜೂರು ಕರ್ಣ ಯಾವಾಗಲೇ ಏನು ಭಯಂಕರ ಸೌಂಡ್ ಮಾಡ್ತಿದ್ನಪ್ಪ. ಥಿಂಕ್ ಈಗ ಸೌಂಡ್ ಮಾಡ್ಬೋದು. ಬೆಳಗ್ಗೆ ಎಲ್ಲ ತುಂಬ ಸೌಂಡ್ ಮಾಡ್ದ ಕರ್ಣ ಆನೆ. ನಾವು ದುಬಾರೆಯಿಂದ ನೋಡಿ ಏನು ಈ ಒಂದು ಹೊಳೆ ಇದೆಯಲ್ಲ, ಈ ಹೊಳೆಯಿಂದ ಆ ಕಡೆ ದಡದಲ್ಲಿ ನಾವು ನಿಂತಿದ್ವಿ. ತುಂಬ ಫಾಗಿತ್ತು. ಇವಾಗ ನೋಡಿ ಆಗಲೇ ಎಷ್ಟು ಬಿಸಿಲು ಬಂದಿದೆ. ಸ್ವಲ್ಪ ಹೀಟು ಇನ್ಕ್ರೀಸ್ ಆಗ್ತಾಯಿದೆ ಡೇ ಬೈ ಡೇ. ಚಳಿಗಾಲ ಮುಗಿತಾ ಬರ್ತಾ ಇದ್ದಂಗೆನೇ ಇನ್ನೇನು ಶಿವರಾತ್ರಿ ಬಂತು ಅಂತಂದರೆ ನಮಗೆ ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಡೆ ನಾವು ದಡದಲ್ಲಿ ನಿಂತಿದ್ದಾಗ ಬೆಳಗ್ಗೆಲ್ಲ ನಮಗೆ ಯಾನೆ ತುಂಬ ಸೌಂಡ್ ಕೊಟ್ಟಿದ್ದು ಕೇಳಿಸ್ತಪ್ಪ ನಮಗೆಲ್ಲ, ತುಂಬ ಸೌಂಡು. ಅಂದರೆ ನಾವು ಇನ್ನೂ ಎದ್ದಿರಲಿಲ್ಲ, ಕಾರ್ ಒಳಗಿದ್ದಾಗಲೇ ಭಯಂಕರ ಸೌಂಡ್ ಮಾಡ್ತಾಯಿದ್ದ. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಇಲ್ಲಿ ಬಂದಿದ್ದೀವಿ, ನೋಡೋಣ ಕರ್ಣ ಏನಾದರೂ ಸೌಂಡ್ ಮಾಡ್ದ ಅಂತಂದರೆ ಅವ್ನ ವಾಯ್ಸ್ ಮುಖಾಂತರ ಅವ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ಹಾಯ್ ಅಂತ ಹೇಳ್ಸ್ಬಿಡೋಣ. ನೋಡ್ಬೋದು ಒಳಗಿದ್ದಾನೆ ಕರ್ಣ, ಇಲ್ಲಿ ನೋಡಿ. ಸಾಧ್ಯ ಆಗುವಷ್ಟು ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬ ಒಳ್ಳೆ ಲಕ್ಷಣ ಇದೆ ಅವನ ಮುಖ. ಸೊ ಇಲ್ಲಿರೋ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪರ್ಟ್ಗಳ ಪ್ರಕಾರ ಒಂದು ಈ ಕರ್ಣ ಆನೆಗೆ ಬಂದು ಒಂದು 40 ವರ್ಷ, 38ರಿಂದ 40 ವರ್ಷ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ಒಂದು ಅಂದಾಜಿನ ಮೇಲೆ. ಸೊ ಎಕ್ಸಾಕ್ಟಾಗಿ ಅದು ಕ್ರಾಲಿಂದ ಆಚೆ ಬಂದ ಮೇಲೆ ಅದು ಏನು ರಿಪೋರ್ಟ್ ಬರುತ್ತೆ, ಡಾಕ್ಟ್ರುಗಳು ಏನು ಹೇಳ್ತಾರೆ ಅದ್ರ ಮೇಲೆ ಹೇಳೋಕ್ಕಾಗೋದು ಎಷ್ಟು ಏಜ್ ಅಂತೇಳಿ. ಸೊ ಇಲ್ಲಿ ಮಖನ ಆನೆ ಇದೆ. ಈ ಆನೆ ಕೂಡ ಒಂದು 30ರಿಂದ 35 ವರ್ಷದ ಆನೆ ಅಂತಂತ ಹೇಳ್ಬೋದು. ಚನ್ನಪಟ್ಟಣ ಭಾಗದಲ್ಲಿ ಹಿಡಿದಂಥ ಆನೆ ಇದು. ಅಣ್ಣ ನೋಡ್ಬೋದು ಧನಂಜಯ ಹೋಗ್ತಾಯಿದ್ದಾನೆ, ಅವರ ಮಾವಾಡಿ ಮೇಲೆ ಇದ್ದಾರೆ. ಸೊ ನಾನೇನೋ ಒಂದು ಧನಂಜಯ ಅಲ್ಲಿ ಚನ್ನಪಟ್ಟಣ ಕ್ಯಾಂಪಿಗೆ ಬಂದಾಗ ಆ ಸೊಪ್ಪನ್ನ ಎತ್ಕೊಳ್ಳೋದು, ಆ ಸೊಪ್ಪನ್ನ ತೊಗೊಂಡು ಹೋಗೋದು, ಒಂದು ಮರಗಳನ್ನ ಮುರಿಯುವಂಥದ್ದು, ಸೊ ಈ ಕೆಲಸಗಳನ್ನೆಲ್ಲ ಧನಂಜಯ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದ ಆ ಟೈಮಲ್ಲಿ. ಅದನ್ನೆಲ್ಲ ವೀಡಿಯೋ ಮಾಡಿ ನಾನು ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ, ನೋಡ್ಬೋದು. ಹೋಗ್ತಾಯಿದ್ದಾನೆ. ಇನ್ನು ಎಲ್ಲ ಪ್ರತಿಯೊಂದು ಆನೆಗಳು ಬರುತ್ತೆ, ತೋರಿಸ್ತೇನೆ ಸ್ನೇಹಿತರೆ. ಇಲ್ಲಿ ಮಾಣಿಕ್ಯ ಆನೆ ಇದೆ, ಇದಕ್ಕೊಂದು 15ರಿಂದ 16 ವರ್ಷ ವಯಸ್ಸಾಗಿದೆ ಅಂತ. ಸೊ ಇಲ್ಲೊಂದು ನೋಡ್ತಾ ಇದ್ದೀರಾ, ಇದೇ ಮೌಂಟೈನ್ ಭೀಷ್ಮ ಆನೆ. ಇದೆಲ್ಲ ಅಲ್ಲಿ ಆಹಾರ ಸೇವಿಸುವಂಥ ಜಾಗಕ್ಕೆ ತರ್ತಾರೆ. ಸೊ ಅಲ್ಲಿ ತೋರಿಸ್ತೇವೆ ಎಲ್ಲ ಪ್ರತಿಯೊಂದು ಆನೇನು. ಇಲ್ಲಿ ನೋಡ್ಬೋದು ಈ ಒಂದು ಜಾಗ ಏನಿದೆಯಲ್ಲ, ಇಲ್ಲಿ ನೋಡಿ ಶಂಕರಣ್ಣವ್ರು ಇಲ್ಲೇ ಮುಂದೆ ಹೋಗ್ತಾ ಇದ್ದಾರೆ. ಈ ಒಂದು ಜಾಗ ಏನಿದೆಯಲ್ಲ, ಈ ಲಾರಿ ನೋಡ್ತಾ ಇದ್ದೀರಲ್ಲ, ಇದೇ ಲಾರಿ ಜಾಗದಲ್ಲೇ ಮೊನ್ನೆ ಕಾಜೂರು ಕರ್ಣ ಆನೆಯನ್ನು ತೊಗೊಬಂದು ಇದೇ ಸುಗ್ರೀವ ಆನೆಗೆ ಕೈಯಿಂದ ಏನೊಂದು ತಿವಿದು ಲಾರಿ ಒಳಗೆ ತಳ್ಳಿರ್ತಾರೆ. ಇದೇ ಜಾಗ ನೋಡ್ಬೋದು. ಆ ಸುಗ್ರೀವ ಆನೆ ಮಾವುತರು ಮುಂದೆ ಹೋಗ್ತಾ ಇದ್ದಾರೆ. ಶಂಕರಣ್ಣವರು ನಾವು ಮಾತಾಡಿಸ್ತಾ ಇದ್ದೀವಿ. ಸಾಧ್ಯ ಆಗೋಷ್ಟು ಪ್ರತಿಯೊಬ್ಬರನ್ನು ಮಾತಾಡಿಸಿ ಉಭಯ ಕುಶಲೋಪರಿನ ವಿಚಾರಿಸ್ಕೊಂಡು ಹೋಗ್ಲಿಕ್ಕೆ ಅಂತ ನಾವು ಬಂದಿರೋದಿಲ್ಲ. ಮುಖ್ಯವಾಗಿ ನೋಡ್ಬೋದು, ನೋಡಿ ದುಬಾರೆ ಕ್ಯಾಂಪ್. ನಮ್ಮ ಸ್ನೇಹಿತರು ನಮ್ಮನ್ನ ರೇಗಿಸ್ತಾ ಇದ್ದಾರೆ. ಯಾರ್ದು? ಹಾಂ ನೋಡ್ಬೋದು ಕಂಜನ್ ಬರ್ತಾ ಇದ್ದಾನೆ. ಸೊ ಕಂಜನ್ ಮಾವುತರು ಬಂದು ಕಿರಣ್ ಅಂತ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಅವರೇನು ನಮ್ಮ ಕಬ್ಬಾಳ ಭಾಗದಲ್ಲಿ ಆನೆ ಹಿಡೀಲಿಕ್ಕೆ ಅಂತ ಬಂದಾಗ ನಾನು ಅವ್ರ ಜೊತೆ ಮಾತಾಡಿಸಿದ್ದೆ. ನಾನು ಒಂದಷ್ಟು ವೀಡಿಯೋಸು ಫೋಟೋಸ್ ಎಲ್ಲ ಹಾಕಿದ್ದೆ. ಸೊ ಇವತ್ತು ಕೂಡ ಟ್ರೈ ಮಾಡ್ತೇನೆ ಅವ್ರ ಹತ್ರ ಮಾತಾಡಲಿಕ್ಕೆ, ಅವ್ರನ್ನ ಇಂಟ್ರೊಡಕ್ಷನ್ ಮಾಡಿಕೊಡ್ತೇನೆ. ಸೊ ಇವರು ಬಂದು ಶಶಿ ಅವರು, ಇವರು ಸಂಗೀತ ಅವರು, ಸೊ ಇವರು ನಿತಿನ್ ಅವರು. ನೋಡ್ಬೋದು ಭೀಮಾದ ಎಲಿಫೆಂಟ್ ಪೇಜ್ ಅವರು. ನೋಡಿ ಅಲ್ಲಿ ಹಿಂದೆ ಬರ್ತಾಯಿದೆ ಜಯಮಾರ್ತಾಂಡ ಮಕನ ಆನೆ ಮತ್ತು ಕಂಜನ್ ಆನೆ ಬರ್ತಾಯಿದೆ ಎರಡು. ಇದು ಒಂದು ಮಕನ ಆನೆ ಆಗಿರುತ್ತೆ. ನಾನು ಏನು ಹೇಳಿದೆ ಸ್ನೇಹಿತರೆ ಆಗಲೇ, ಇದು ಕೂಡ ಗಂಡಾನೆನೇ, ದಂತ ಹೊಂದಿರಲ್ಲ, ಹಾಗಾಗಿ ಇದನ್ನು ಮಕನ ಅಂತ ಕರಿತೀವಿ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಇದು ಹೆಣ್ಣಾನೆ ಅಂತ ತಿಳ್ಕೊತಾರೆ. ಸೊ ನೋಡ್ಬೋದು ಇದರ ಹೆಸರು ಬಂದು ಜಯಮಾರ್ತಾಂಡ ಆನೆ ಅಂತ. ತುಂಬ ಆಕರ್ಷಕರವಾಗಿದ್ದಾನೆ.
ಸೊ ಈಗ ಈ ಆನೆಗಳನ್ನೆಲ್ಲ ಅವರು ಮೇವು ತಿನ್ನಿಸ್ಲಿಕ್ಕೆ ಅಂತ ಒಂದು ಪ್ರತ್ಯೇಕವಾದಂಥ ಜಾಗ ಮಾಡಿರ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವರು ಬಂದು ಕಂಜನ್ ಎಲಿಫೆಂಟ್ ಅವರು, ಕಂಜನ್ ಮಾವ್ರು ಅವರು, ಕಿರಣ್ ಅಂತ ಮೇಲಿದಾರಲ್ಲ ಅವರು. ಬಸ್ಸು ನಮಸ್ಕಾರ, ಆರಾಮ? ನೋಡ್ಬೋದು ಕಂಜನ್ ಮೇಲೆ ಇರುವಂಥವ್ರು ಕಿರಣ್ ಅವರು. ಸೊ ಮಾತಾಡ್ಸೋಣ ಮುಂದೆ ಹೋಗ್ತಾ ಎಲ್ಲರೂ. ಸೊ ನೋಡ್ಬೋದು ಕಾವಡಿಗಳು ಎಲ್ಲ ಹೋಗ್ತಾಯಿದ್ದಾರೆ. ಸೊ ಅಲ್ಲಿ ಪ್ರತ್ಯೇಕವಾದಂಥ ಒಂದು ಜಾಗ ಇರುತ್ತೆ, ಆ ಜಾಗದಲ್ಲಿ ಇವಾಗ ಆನೆಗಳಿಗೆ ಮೇವು ತಿನ್ನಿಸ್ತಾರೆ. ಅಲ್ಲಿಗೆ ಹೋಗೋಣ, ಅಲ್ಲೂ ತೋರಿಸ್ತೇನೆ. ಒಬ್ಬ ಅದ್ಭುತವಾದಂಥ ಒಂದು ವಿಶೇಷವಾದಂಥ ಒಂದು ಆನೆ ಬರ್ತಾಯಿದೆ. ಸೊ ನೀವು ನೋಡ್ಬೋದು, ಈ ಆನೆ ಹೆಸರು ಬಂದು ಮಾಣಿಕ್ಯ ಅಂತ. ತುಂಬ ಚಿಕ್ಕ ವಯಸ್ಸು ಆನೆ ಇದು, ಚಿಕ್ಕ ವಯಸ್ಸು ಆನೆ ಇದು. ಇಲ್ಲಿ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಅವ್ನು ಅಲ್ಲೇ ನಿಂತ್ಕೊಂಡ್ಬಿಟ್ಟ ಎದ್ರುಕೊಂಡು ತಿರುಗಿ. ನೋಡ್ಬೋದು ನೋಡಿ, ತೋರಿಸ್ತೇನೆ. ಇವನೇ ಮಾಣಿಕ್ಯ ಆನೆ ಆಗಿದ್ದಾನೆ. ಇವನಿಗೊಂದು ಸುಮಾರು ಒಂದು 15ರಿಂದ 16 ವರ್ಷ ಅಂತ ಹೇಳ್ತಾರೆ. ಆನೆಯ ಮಾವುತರು ಶಂಕರಣ್ಣವ್ರು ನಮ್ಮ ಜೊತೆ ಇದ್ದಾರೆ. ಸೊ ಮಾಸ್ತಿ ಕನ್ನಡದ ಆಸ್ತಿ. ಕೂತ್ಕೊಂಡು ಬೇರೆ ದೇಶದಲ್ಲಿ ಕನ್ನಡಿಗರಿದ್ದಾರೆ, ಅವ್ರು ಖುಷಿ ಪಡ್ತಾರೆ. ಈಗ ನೀವು ಈಗ ಜಸ್ಟ್ ಒಂದೇ ತಿಂಗಳು ಊರಿನಲ್ಲೆಲ್ಲ ನನ್ನ ವಾಸಸ್ಥಳ. ಈಗ ನೀವು ಹೇಳಿದಂಗೆ ನಾ ಮಂಡ್ಯ, ನೀವು ಮದ್ದೂರು ಇದು ಅಂತ ಹೇಳಿದ್ರೆ